ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಟಿಬಿ ಡ್ಯಾಂನ 19ನೇ ಗೇಟ್ ಚೈನ್ ಕಟ್ ಆದ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಸ್ಪಾಟ್ಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ವಿಸಿಟ್. ಅಧಿಕಾರಿಗಳ ಜೊತೆ ದುರಸ್ತಿ ಬಗ್ಗೆ ಡಿಸೈಡ್. ಮುನ್ನೆಚ್ಚರಿಕಾ ಕ್ರಮವಾಗಿ ಟಿಬಿ ಡ್ಯಾಂ ಸುತ್ತ ನಿಷೇಧಾಜ್ಞೆ ಜಾರಿ. ಅಣೆಕಟ್ಟಿನ ಸುತ್ತಮುತ್ತ 2 ಕಿಲೋಮೀಟರ್ ಜನ ಓಡಾಡದಂತೆ ಆದೇಶ. ಸಮಸ್ಯೆ ಸರಿಪಡಿಸುವ ಕೆಲಸಕ್ಕೆ ಮುಂದಾದ ಇಂಜಿನಿಯರ್ಸ್. ತುಂಗಭದ್ರಾ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ. ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿಯಲ್ಲೇ ಭಕ್ತರ ಸ್ನಾನ. ನದಿ ಹರಿಯುವ ಜಾಗಗಳಲ್ಲಿ ಆತಂಕದ ಸ್ಥಿತಿ ನಿರ್ಮಾಣ. ಸಿಎಂ ಕುರ್ಚಿ ಅಲ್ಲಾಡುತ್ತಿಲ್ಲ, ಆದರೆ ಆ ಕುರ್ಚಿಯಲ್ಲಿ ಕೂತವರು ಅಲ್ಲಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಎಚ್ಡಿ ಕುಮಾರಸ್ವಾಮಿ ಕೌಂಟರ್. ಪಾದಯಾತ್ರೆ ಬಳಿಕವೂ ಹೋರಾಟ ಮುಂದುವರಿಸುವ ಸೂಚನೆ. ಹಾಸನದಲ್ಲಿ ರೈಲ್ವೆ ಹಳಿ ಮೇಲೆ ಕುಸಿದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಬಹುತೇಕ ಪೂರ್ಣ. ಇನ್ನೂ ಮುಗಿಯದ ದುರಸ್ತಿ ಕಾರ್ಯ. ಸಂಪೂರ್ಣ ದುರಸ್ತಿ ಬಳಿಕವೇ ರೈಲುಗಳ ಸಂಚಾರಕ್ಕೆ ಅವಕಾಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.